ಏನು ಹೇಳಬೇಡ ನೀನು. ಯಾಕಪ್ಪ, ಏನಾಯ್ತು? ಡೆಲಿಗೇಟ್ಸ್ ಬಂದು ಹೋದ್ಮೇಲೆ ತುಂಬ ಡಲ್ ಆಗಿದ್ದೀರಾ. ಯಾವಾಗಲೂ ಸಂತೋಷವಾಗಿ ಇರೋಕ್ಕಾಗೋದಿಲ್ಲ. ಬೇಜಾರು ಸಂತೋಷ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ. ಏನು ವಿಷಯ ಹೇಳು. ಏನಿಲ್ಲ, ನೀವು ಯಾಕೋ ಕಣ್ಣಲ್ಲಿ ನೀರು ಹಾಕೊಂಡು ಹೋದ್ರಿ ಅಂತ ಮಧುರ ಹೇಳಿದ್ಲು. ಅದಕ್ಕೆ ಅದನ್ನು ಕೇಳೋಣ ಅಂತ ಬಂದೆ ಅಷ್ಟೆ. ಕೇಳು, ಏನು ಮಾಡ್ತೀಯಾ? ನೀನು ಏನು ಮಾಡು ಅಂತೀಯೋ ಅದನ್ನು ಮಾಡ್ತೀನಪ್ಪ. ಮನೆ ಬಿಟ್ಟು ಹೋಗು ಅಂತೀನಿ, ಹೋಗ್ಬಿಡ್ತೀಯಾ? ನಿಮಗೆ ಬೇಜಾರಾದರೂ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳೋ ವ್ಯಕ್ತಿ ನೀವಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನನಗೆ ನಿನ್ನಿಂದ ಬೇಜಾರಾಗಿದೆ ಅಂತ ಹೇಳ್ತೀನಿ, ಅದನ್ನು ಅರ್ಥ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀಯಾ? ಇದು ಯಾಕೋ ನನಗೆ ಅರ್ಥ ಆಗ್ತಿಲ್ಲ. ಯಾರಿಂದನಾದರೂ ಬೇಜಾರಾದರೆ ಮನೆ ಬಿಟ್ಟು ಹೋಗೋದೇ ಪರಿಹಾರ ಅಂತ ಅನ್ಸ್ಕೊಳ್ಳಲ್ಲ. ಈಗ ಗೊತ್ತೋ ಗೊತ್ತಿಲ್ಲದೇನೋ ಅಮ್ಮನಿಂದ ಬೇಜಾರಾಗಿರುತ್ತೆ, ನೀವು ಅಮ್ಮನಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀರಾ? ಅಮರ್, ತೀರಾ ಬೇಜಾರಾದಾಗಲೇ ಅಲ್ವಾ ಎಷ್ಟೋ ಗಂಡ ಹೆಂಡತಿ ಫ್ಯಾಮಿಲಿ ಕೋರ್ಟ್ಗೆ ಹೋಗೋದು. ಒಬ್ಬರು ಮುಖ ಇನ್ನೊಬ್ರು ನೋಡಬಾರ್ದು ಅಂತಾನೆ ಬೇರೆ ಬೇರೆ ಆಗೋದು. ಅಪ್ಪ, ಯಾಕೋ ನೀವು ಮಾತಾಡ್ತಿರೋದು ನೋಡಿದ್ರೆ ನನ್ನಿಂದನೇ ನಿಮಗೆ ಬೇಜಾರಾಗಿರೋ ಥರ ಇದೆ. ಹಾಗೆ ಅನ್ಕೋ. ಈಗ ನನ್ನ ಬೇಜಾರು ಕ್ಲಿಯರ್ ಆಗೋದಕ್ಕೆ ನೀನು ನನಗೇನು ಉಪಕಾರ ಮಾಡ್ತೀಯಾ? ನಮ್ಮಿಂದ ಬೇಜಾರಾದವರು ನಮ್ಮಿಂದನೇ ಉಪಕಾರ ಬಯಸ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಸರಿ, ನಾನು ನೀವು ಹೇಳಿದಾಗೆ ಮಾಡ್ತೀನಿ. ಆದರೆ ಒಂದು ವಿಷಯ, ನನ್ನಿಂದ ನಿಮಗೆ ಏನಕ್ಕೆ ಬೇಜಾರಾಯಿತು ಅಂತ ಕ್ಲಾರಿಟಿ ಕೊಡಿ. ಖಂಡಿತ ದೂರ ಆಗ್ತೀನಿ. ಎಷ್ಟು ಅಂದರೆ ಇನ್ನು ಮುಂದೆ ಇನ್ಯಾವತ್ತೂ ನಿಮ್ಮ ಕಣ್ಣಿಗೆ ಬಿಡಲ್ಲ, ಅಷ್ಟು. ಅಮರ್, ನೀನು ದೇವಸ್ಥಾನಕ್ಕೆ ಹೋಗೋದಿಲ್ವಾ? ನೋಡಿ, ವಿಷಯನ ಹೇಗೆ ಡೈವರ್ಟ್ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ನನ್ನಿಂದ ಏನು ಬೇಜಾರಾಯಿತು ಅದನ್ನು ಹೇಳಿ ಫಸ್ಟು. ಅಮರ್, ಈಗ ಪ್ರತಿಯೊಂದಕ್ಕೂ ಯಾಕೆ ಕಾರಣ ಕೊಡಬೇಕು? ಈಗ ಬೇಜಾರಾಗಿದೆ ಅಂದರೆ ಬೇಜಾರಾಗಿದೆ ಅನ್ನೋ ಪದ ಅಷ್ಟೇ ಸಾಲದ? ಅದು ಬಿಟ್ಟು ಎಲ್ಲದನ್ನು ವ್ಯವಸ್ಥೆ ಕೂತ್ಕೋಬೇಕಾ? ಈಗ ವಿವರಣೆ ಕೊಡೋದ್ರಿಂದ ಏನು ಮಹಾ ಆಗ್ಬೋದು? ಹಾಗಲ್ಲ ಹೀಗೆ ಅನ್ನೋ ವಾದ ನಡೆಯುತ್ತಷ್ಟೇ. ಇಲ್ಲಪ್ಪ, ನೀವು ಯಾವುದನ್ನು ನೇರವಾಗಿ ಹೇಳ್ತಿಲ್ಲ. ಆ ಡೆಲಿಗೇಟ್ಸ್ ಬಂದು ಹೋದ್ಮೇಲೆ ಈ ಥರ ಮಾತಾಡ್ತಿರೋದು ನೀವು. ಅಲ್ಲ, ಅವ್ರು ಬಂದು ನನ್ನನ್ನು ಎದ್ದು ಹೋಗೋಕೆ ಹೇಳಿದ್ರು. ಆಗಲೂ ನಿಮಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎದ್ದು ಹೋಗಿದ್ದು. ನಾನು ಎದ್ದು ಹೋದ್ಮೇಲೆ ಅವ್ರು ನಿಮ್ಮ ಹತ್ರ ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಈಗ ಗೊತ್ತಾಗ್ತಿದೆ, ಅವ್ರು ನಿಮ್ಮ ಹತ್ರ ಏನೋ ಹೇಳಿದ್ದಾರೆ. ಇಲ್ಲಪ್ಪ, ಇದುವರೆಗೂ ತಂದೆ ಮಕ್ಕಳು ಸಂಬಂಧ ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಾ ಇದೆ, ಕೆಲ್ಸಕ್ಕೆ ಬರ್ದಿರೋ ಮೂರನೇ ವ್ಯಕ್ತಿಗಳಿಂದ ಕೂಡ ಅದು ತುಂಬ ಹೀನಾಯ ಆಗ್ಬಿಡುತ್ತೆ ಅಂತ. ಅಮರ್, ತಂದೆ ತಾಯಿಗಳು ಮಕ್ಕಳನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅಂಥ ತಂದೆ ತಾಯಿಗಳಿಗೆ ಮಕ್ಕಳೇ ಸರ್ವಸ್ವ ಆಗಬೇಕು. ಅದನ್ನು ಬಿಟ್ಟು ಅವರೇ ಮೂರನೇ ಥರ ನೋಡ್ಕೊಂಡ್ಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಆಗ ಬೇರೆ ಮಾಡೋದಕ್ಕೆ ಬೇರೆಯವ್ರು ಬೇಕಾಗಿಲ್ಲ, ಆ ಮಕ್ಕಳು ವರ್ತನೆನೇ ಸಾಕು. ಡ್ಯಾಡ್, ಇಟ್ಸ್ ಎನಫ್. ಸಾಕು, ನಿಲ್ಲಿಸ್ತೀರಾ? ಮಕ್ಕಳು ಸರಿ ಇಲ್ಲ ಅಂತ ಹೇಳಿದ್ದು ಅಲ್ಲ, ಹೇಗೆ ಸರಿ ಇಲ್ಲ, ಎಷ್ಟು ಸರಿ ಇಲ್ಲ ಅಂತ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಬಾರ್ದಾ? ಆಗ್ತಾನೆ ನಾನು ಮಾಡಿರೋ ತಪ್ಪು ನನಗೆ ಅರ್ಥ ಆಗೋದು. ಅದು ಬಿಟ್ಟು ಈ ಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡಿದ್ರೆ ಏನು ಅರ್ಥ ಆಗುತ್ತೆ ಹೇಳಿ? ಕೆಲವು ಸಲ ಎರಡು ಕಡೆಗೂ ಬೆಳಕು ಬೇಕು ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇಡಲೇಬೇಕಾಗುತ್ತೆ. ಅಲ್ಲ, ಅದು ಬೆಳಕಿನ ವಿಷಯಕ್ಕೆ ಬಂದಾಗ ಓಕೆ, ಆದರೆ ತಪ್ಪು ಸರಿ ವಿಷಯಕ್ಕೆ ಬಂದಾಗ ಅದು ಕರೆಕ್ಟಾಗಿರಲ್ಲ. ಅಲ್ಲ, ಒಂದೊಂದು ಸರಿ
ಸರಿಯಾಗಿ ಮಾತಾಡಿದ್ರೇ ಕ್ಲಾರಿಟಿ ಸಿಗಲ್ಲ. ಇನ್ನು ನಿಮ್ಮ ಥರ ಹೆಂಗೆಂಗೋ ಮಾತಾಡಿದ್ರೆ ಕ್ಲಾರಿಟಿ ಹೆಂಗಿಂದ ಸಿಗಬೇಕು? ಮನೆಯಲ್ಲಿ ಅಮ್ಮನ ಸ್ಥಿತಿ ಬೇರೆ ಸರಿ ಇಲ್ಲ. ಇನ್ನು ಮಹೇಶ್ವರಿ ಕೂಡ ಸ್ವಲ್ಪ ಬೇಜಾರಾಗಿದ್ದಾಳೆ. ಇನ್ನು ಈ ಟೈಮಲ್ಲಿ ಇವನನ್ನ ಈಗಲೇ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಎಲ್ಲರೂ ಬಂದು ಏನು ಕಾರಣ ಅಂದ್ರೆ ಏನು ಹೇಳಿ, ನಾನು ಮಾಡೋ ಈ ಕೆಲಸದಿಂದ ನಾಳೆ ಆ ಡೆಲಿಗೇಟ್ಸ್ಗಳಿಗೆ ತೊಂದರೆ ಆಗ್ಬೋದು. ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕೋಸ್ಕರ ನಾವು ಜೀವನ ಮಾಡಬಾರ್ದು. ಡ್ಯಾಡ್, ಏನು ಹೇಳ್ತಾನೆ ಇಲ್ಲ ನೀವು. ಅಮರ್, ಏನೂ ಇಲ್ಲ ಕಣೋ. ಇಷ್ಟೋ ತನಕ ನಾನು ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಕೆಲವು ಪ್ರಶ್ನೆ ಕೇಳಿದೆ ಅಷ್ಟೇ. ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ಯಾವುದೇ ಬೇಜಾರಿಲ್ಲ. ಅಲ್ಲ ಡ್ಯಾಡ್, ಹಿಂಗೆ ಎದುರಿಸೋದು ನೀವು. ಅಮರ್, ಮನೆ ಬಿಟ್ಟು ಹೋಗ್ಬಿಟ್ರೆ ಮುಂದಿನ ಕತೆ ಹೇಗೆ ಅಂತ ಸ್ವಲ್ಪ ಭಯ ಆಯ್ತಾ? ಅದು ಭಯ ಅಲ್ಲ, ರೋಡ್ ಸೈಡಲ್ಲಿ ವಾಸ ಮಾಡೋರ್ಗೂ ಒಂದು ಜೀವನ ಅಂತಿರುತ್ತೆ. ಅದು ಭಯದ ಪ್ರಶ್ನೆ ಅಲ್ಲ. ಆದರೆ ನಮ್ಮಿಂದ ಏನು ತಪ್ಪಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗದೆ ಸುಮ್ಮನೆ ಮನೆಯಿಂದ ಆಚೆ ಹೋಗೋ ಅಂದಾಗ ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ ಅನ್ಸುತ್ತೆ. ಸಂಪಾದನೆ ಮಾಡೋ ಭರದಲ್ಲಿ ಮಕ್ಕಳ ಅವಶ್ಯಕತೆ ತಿಳ್ಕೊಳ್ಳದೆ ಉದಾಸೀನ ಮಾಡ್ಬಿಟ್ನೇನೋ ಅಂತ ನನಗನ್ನಿಸ್ತಾ ಇದೆ. ತಗೋ. ಇದ್ಯಾಕೆ? ನೀವು ನಮ್ಮನ್ನ ಉದಾಸೀನ ಮಾಡಿಲ್ಲ, ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದೀರಾ. ಹೌದಾ? ಎಲ್ಲೋ ಒಂದು ಕಡೆ ಹಾಗನ್ನಿಸ್ತಾ ಇತ್ತು, ಅದಕ್ಕೆ ಹೇಳಿದೆ ಅಷ್ಟೆ. ನೋಡ, ಈ ದುಡ್ಡು ಇಟ್ಕೋ. ಹೇಗೂ ದೇವಸ್ಥಾನಕ್ಕೆ ಹೊರಟಿದ್ಯಲ್ವಾ? ಅಮ್ಮ ತಗೋ. ಥ್ಯಾಂಕ್ಸ್. ಹೊರಗಡೆ ಅವರು ಮಗನ ರೌಡಿ ಅಂತ ಹೇಳಿದ್ರೆ, ತಂದೆ ಆದವನು ನನ್ನ ಮಗ ಹೊರಟ, ಕೋಪ ಜಾಸ್ತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆದರೆ ಮಗ ಕಳ್ಳ ಅಂದರೆ ಏನು ಉತ್ತರ ಕೊಡ್ಬೋದು? ಮಗ ಒಬ್ಬ ರೌಡಿ ಅಂದರೆ ತಂದೆಗೆ ಸ್ವಲ್ಪ ಬೇಜಾರಾಗ್ಬೋದು. ಆದರೆ ಕಳ್ಳ ಅಂದರೆ ಮಾತ್ರ ಆ ತಂದೆ ಕುಸಿದು ಹೋಗ್ಬಿಡ್ತಾನೆ. ನಾನು ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು. ಅತ್ತೇನೂ ನನ್ನ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅತ್ತೇನೂ ನಮ್ಮ ಜೊತೆ ಬನ್ನಿ ಅಂತ ಕರೆದ್ರೆ ಇದು ಒಂದು ಕಮ್ಮಿ ಇತ್ತು. ನೀವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ, ನಾನು ಯಾಕೆ ನಿಮ್ಮಿಬ್ಬರು ಮಧ್ಯೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ? ಇನ್ನು ಮುಂದೆ ನೀವಿಬ್ಬರು ಎಲ್ಲೇ ಹೋದ್ರು ನೀವಿಬ್ಬರೇ ಬರಬೇಕು, ನೀವಿಬ್ಬರೇ ಇರಬೇಕು. ಇನ್ನು ನಿಮ್ಮಿಬ್ಬರು ದಾರಿಲಿ ನೀವಿಬ್ಬರು ಮಾತ್ರ ಇರ್ತೀರಾ. ಕಷ್ಟ ಬರಲಿ ಸುಖ ಬರಲಿ ನೀವಿಬ್ಬರು ಮಾತ್ರ ಇರಬೇಕು. ನಾವು ಯಾರು ಇರಲ್ಲ ಅಂದರು. ಅವ್ರು ಹೇಳಿದ್ದು ಒಳ್ಳೆ ಮಾತೆ, ಆದರೆ ದೇವಸ್ಥಾನಕ್ಕೆ ಅಮ್ಮರ ಜೊತೆ ಹೋಗೋದೇ ಬೇಜಾರು. ಏನು ಮಾಡಲಿ? ಅವ್ರಿಗೇನಾದರೂ ಕೋಪ ಬಂದರೆ ಕೂಗಾಡ್ತಾರೆ, ರೇಗಾಡ್ತಾರೆ. ಇದನ್ನು ಅತ್ತೆಗೆ ಹೇಳಿದ್ರೆ, ಅಲ್ಲ ಮಧುರ, ಗಂಡನ ಜೊತೆ ಹೋಗೋಕ್ಕೆ ಬೇಜಾರು ಅಂದರೆ ಹೇಗೆ? ಇನ್ಮೇಲಿಂದ ನಿನ್ನ ಸಂತೋಷ ಬೇಜಾರು ಎಲ್ಲ ಅವನೇ ಆಗಿರ್ತಾನೆ. ಸ್ವಲ್ಪ ನೀನೇ ಅವನಿಗೆ ಹೊಂದ್ಕೊಂಡು ಹೋಗಬೇಕು ಅಂತ ಅಂತಾರೆ. ಏನು ಹೊಂದ್ಕೊಂಡು ಹೋಗೋದು ಏನೋ. ಅವರಂತೂ ಕಾರಲ್ಲಿ ಮಾತೇ ಆಡಲ್ಲ. ಯಾವುದಾದ್ರೂ ಫೋನ್ ಕಾಲ್ ಬಂದರೆ ಸಾಕು, ಮಾತಾಡ್ತಾ ಮುಳುಗೋಗ್ಬಿಡ್ತಾರೆ. ನಾನು ಒಬ್ಬಳೇ ಕಾರಲ್ಲಿ ಸುಮ್ಮನೆ ಕೂತ್ಕೊಂಡು ವಿಂಡೋ ಆಚೆ ನೋಡ್ತಾ ಕಾಲ ಕಳಿಬೇಕು. ಅವ್ರ ಜೊತೆ ಹೋಗೋದಕ್ಕೆ ಬೋರ್ ಅನಿಸುತ್ತೆ. ಏನು ಮಾಡೋಕ್ಕಾಗತ್ತೆ? ಪ್ರತಿ ಸಂಬಂಧಗಳಲ್ಲೂ ಈ ಥರ ಕೊರತೆ ಇದ್ದೇ ಇರುತ್ತೆ. ಯಾವ ಸಂಬಂಧ ಆದರೂ ನಮಗೆ ಸಂಪೂರ್ಣ ತೃಪ್ತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಪುಟ್ಟ ಕೊರತೆಗಳು ಪ್ರತಿಯೊಬ್ಬರಲ್ಲೂ ಕಾಣಿಸ್ತಾ ಇರುತ್ತೆ. ಬೇರೆ ಬೇರೆ ಆಸಕ್ತಿಗಳು ಗಂಡ ಅದನಿಗಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಆದರೆ ಹೆಂಡತಿ ಜೊತೆನೇ ಮಾತಾಡೋಕ್ಕಾಗದೇ ಇರೋಷ್ಟು ನಿರಾಸಕ್ತಿ ಇದ್ದರೆ ನಮಗೂ ಬೋರ್ ಅನಿಸುತ್ತೆ. ಅದಕ್ಕೆ ಅತ್ತೇನೂ ಬಂದಿರೋ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನನ್ನನ್ನು ಒಂಟಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಏನಕ್ಕ? ಏನು ಪ್ರೇಮ? ಅದನ್ನೇ ಸ್ವಲ್ಪ ನಗ್ನಗ್ತಾ ಕೇಳು ಅಕ್ಕ. ನಿನಗೆ ನಾನಂದರೆ ಅಷ್ಟಕ್ಕಷ್ಟೇ, ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ? ನನಗೊಬ್ಬರ ಮೇಲೆ ಪ್ರೀತಿ ಇದೆ ಅಂದರೆ ಅದರ ಅರ್ಥ ಇಷ್ಟೇ, ನಾನು ಪ್ರೀತಿಸೋ ಹಾಗೆ ಅವ್ರು ನಡ್ಕೋತಾರೆ. ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದರೆ ಮುಂದಿದ್ದನ್ನು ನಾನು ಹೇಳಲ್ಲ, ನೀನೇ ಅರ್ಥ ಮಾಡ್ಕೊ. ಇರಲಿ ಬಿಡು ಅಕ್ಕ, ಮನೆ ಅಂದಮೇಲೆ ಸಣ್ಣ ಪುಟ್ಟ ಘಟನೆಗಳಾಗ್ತಾನೆ ಇರುತ್ತೆ.
ಗೊತ್ತೋ ಗೊತ್ತಿಲ್ಲದೇನೋ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ಆದರೆ ನೀನು ಅಷ್ಟಕ್ಕೆ ನನ್ನ ಮಾತಾಡಿಸ್ದೆ ಶತ್ರುಗಳ ಥರ ನೋಡ್ತೀಯಲ್ಲ, ಇದು ನ್ಯಾಯನಾ? ಏನು ಹೇಳು ಪ್ರೇಮ, ನೀನು ಇಲ್ಲಿ ತನಕ ಬಂದಿದ್ಯಾ ಅಂದರೆ ಸುಮ್ಮನೆ ಬಂದಿರಲ್ಲ, ಏನೋ ಉದ್ದೇಶ ಇಟ್ಕೊಂಡೇ ಬಂದಿರ್ತೀಯ. ಅದೇನು ಹೇಳು? ಏನಿಲ್ಲ ಅಕ್ಕ, ನೀನು ದೇವಸ್ಥಾನಕ್ಕೆ ಹೊರಟಿದ್ಯಾ ಅಲ್ವಾ, ಅದಕ್ಕೆ 1001 ರೂಪಾಯಿ ಹುಂಡಿಗೆ ಹಾಕು ಅಂತ ಕೊಡೋಕೆ ಬಂದೆ. ಖಂಡಿತ ಕೊಡು ಪ್ರೇಮ. ಸರಿ ತಗೋ ಅಕ್ಕ. ಇದು ಹುಂಡಿಗೆ ಹೋಗಲ್ಲ, ಮೊದಲು ನಿನ್ ಪರ್ಸ್ ಸೇರುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಪರ್ಸಿಂದ ಈಚೆ ಬಂದು ನನ್ನ ಕೈ ಸೇರುತ್ತೆ. ಯಾಕಂದ್ರೆ ನಿನ್ ದೇವಸ್ಥಾನ ಸೇರೋದೇ ಇಲ್ವಲ್ಲ. ಎಲ್ಲ ಅರ್ಜೆಂಟಲ್ಲಿ ರೆಡಿ ಮಾಡ್ಕೋಬೇಕು, ಬೇಗ ಹೊರಡಬೇಕು. ನನಗೆ ಕೆಲಸ ಇದೆ, ಹೋಗು ಅಂತಿದ್ದೀರಾ. ಸರಿ ಆಯಿತು, ನಾನು ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಲ್ಲ. ನಾನಿನ್ನು ಬರ್ತೀನಿ. ಈ ಕಡೆಯಿಂದ ಮಿಮಿಕ್ರಿ ಮಂಜ, ಆ ಕಡೆಯಿಂದ ಯಾರ್ರಿ ಅಂತ ನಾವು ಖಂಡಿತ ಕೇಳಲ್ಲ. ಯಾಕಂದ್ರೆ ನಮಗೆ ಮುಂಚೆನೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಜೊತೆ ಇವಾಗ ಮಾತಾಡ್ತಿರೋದು ಪ್ರೇಮ ಅವರು ಅಂತ. ನನಗೂ ಇದು ಗೊತ್ತಾಗ್ಬಿಟ್ಟಿದೆ. ನಾನು ಫೋನ್ ಮಾಡಿರೋದು ಕರೆಕ್ಟಾಗಿ ಮಿಮಿಕ್ರಿ ಮಂಜುಗೆ ಅಂತ. ಏನು ಜೋಕಾ? ನಾನು ಜೋಕ್ ಮಾಡ್ತಾ ಇಲ್ಲ, ಆದರೆ ನನ್ನ ಲೈಫು ಬೇರೆಯವ್ರಿಗೆ ಜೋಕ್ ಆಗೋ ಲಕ್ಷಣ ಇದೆ, ಅದೇ ಭಯ. ನಾವಿರುವಾಗ ಯಾಕೆ ಎದುರ್ತೀರಾ? ಏನು ವಿಷಯ ಅಂತ ಹೇಳಿ. ಈಗಿಂದೀಗಲೇ ಕರ್ನಾಟಕ CM ಅವರು ವಾಯ್ಸಲ್ಲಿ ಮಾತಾಡಿ ಎಲ್ಲಿಂದಲೂ ಕೋಟಿ ದುಡ್ಡು ತರಿಸ್ಲಾ? ಇವಾಗೇನೋ ತರಿಸ್ಕೋಬೋದು, ಆಮೇಲೆ ಗ್ರಹಚಾರ ಅನ್ನೋದು ನಮ್ಮಿಬ್ರು ಜೈಲೊಳಗಡೆ ಪಾರ್ಸಲ್ ತರಿಸ್ಕೊಳ್ಳುತ್ತೆ. ಆಗ ಏನು ಮಾಡ್ತೀರಾ? ಇದೆಲ್ಲ ಬೇಕಾ? ಪೊಲೀಸ್ನವ್ರ ಕೈಗೆ ಪಾರ್ಸಲ್ ಥರ ಸಿಕ್ಕಾಕೊಳ್ಳೋ ಕರ್ಮ. ಅದಕ್ಕೆ ಯಾರಿಗೂ ಫೋನ್ ಮಾಡದೆ ಸುಮ್ಮನೆ ಇದ್ದೀನಿ. ಇವಾಗ ನಿಮ್ಮ ವಿಷಯ ಹೇಳಿ. ಓಕೆನಾ? ಓಕೆ, ಡನ್ ಮೇಡಮ್. ಈಗ ಅಮರ್ ಕತೆ ಬೇಕ್ರಿಲಿರೋ ಬಂದ್ ಥರ ಆಗೋಗ್ಬಿಡುತ್ತೆ ನೋಡಿ. ಇದು ನರ್ಮದಾ ಪ್ರೊಡಕ್ಷನ್ಸು. ಇದ್ರ ಬ್ಯಾಲೆನ್ಸ್ ಹಿಸ್ಟ್ರಿ ಏನಿದೆ? ಅದನ್ನ ಅಮರ್ ನೋಡ್ಕೋತಾ ಇದ್ದಾನೆ. ಇದು ಕಾವೇರಿ ಪ್ರೊಡಕ್ಷನ್ಸು. ಇದ್ರ ಬ್ಯಾಲೆನ್ಸ್ ಹಿಸ್ಟ್ರಿ ಹೇಗಿದೆ? ಅದು ಮಾವ, ಅದನ್ನು ಅಮರ್ ನೋಡ್ಕೋತಾ ಇದ್ದಾನೆ. ಹೌದಾ? ಗೋದಾವರಿ ಪ್ರೊಡಕ್ಷನ್ಸ್ ಲಾಸ್ಟ್ ಇಯರಿಂದ ಬಿಸ್ನೆಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈಗ ಈ ಕಂಪ್ನಿ ಸ್ಟೇಟಸ್ ಹೇಗಿದೆ? ಅದನ್ನು ಕೂಡ ಅಮರ್ ನೋಡ್ಕೋತಾ ಇದ್ದಾನೆ ಮಾವ. ಓ ಸರಿ. ತುಂಗಭದ್ರಾ ಪ್ರೊಡಕ್ಷನ್ಸ್ ಇವರು ಲಾಸ್ಟ್ ಇಯರಿಂದ ನಮ್ಮ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈ ವರ್ಷ ಏನು ಬಿಸ್ನೆಸ್ ಕೊಟ್ಟಿದ್ದಾರೆ ಇವರು? ಅದು ಹಾಂ, ನಾನೇ ಹೇಳ್ತೀನಿ. ಅದನ್ನು ಅಮರ್ ನೋಡ್ಕೋತಾ ಇದ್ದಾನೆ ಅಲ್ವಾ? ಕರೆಕ್ಟು ಬಾವ, ಕರೆಕ್ಟಾಗಿ ಹೇಳಿದ್ರಿ. ಎಕ್ಸಾಕ್ಟ್ಲಿ ಒಂದು ವಿಷಯ ಹೇಳ್ತೀನಿ. ಈ ಥರ ಯೋಚನೆ ಮಾಡ್ತಾ ಹೋದರೆ ಎಕ್ಸಾಕ್ಟ್ಲಿ ದಡ್ಡನಾಗೇ ಇರಬೇಕಾಗುತ್ತೆ. ಮನುಷ್ಯನಿಗೆ ದೊಡ್ಡ ರೋಗ ಯಾವುದು ಗೊತ್ತಾ? ನಿರಾಸಕ್ತಿ. ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲದೆ ಯಾರೋ ಏನೋ ಮಾಡ್ಕೋತಾರೆ, ಯಾರೋ ಏನೋ ನೋಡ್ಕೋತಾರೆ, ಯಾರೋ ಹ್ಯಾಂಡ್ಲ್ ಮಾಡ್ಕೋತಾರೆ ಅಂತ ಈ ಥರ ಇದ್ದುಬಿಟ್ರೆ ಯಾವುದೇ ಕಾಂಟ್ರಿಬ್ಯೂಷನ್ ಕೊಡದೆ ಮಾಮೂಲಿ ಮನುಷ್ಯನ ಥರ ಇರ್ತಾರಲ್ಲ, ಆ ಕಾಯಿಲೆಗೆ ಯಾವುದೇ ಔಷಧಿ ಇಲ್ಲ. ಬಾವ, ನಾನೇ ಎಲ್ಲನೂ ನೋಡ್ಕೊಳ್ಳೋಣ ಅನ್ಕೊಂಡೆ, ಆದರೆ ಅಮರ್ ಕಲಿಯೋದು ಯಾವಾಗ ಹೇಳಿ? ಅವನಿಗೆಲ್ಲ ಜವಾಬ್ದಾರಿ ಬರೋದು ಯಾವಾಗ? ಇದು ಕೂಡ ದೊಡ್ಡ ರೋಗ, ತಿಳ್ಕೊ. ತನ್ನ ಬೇಜವಾಬ್ದಾರಿಗೆ ಇನ್ನೊಬ್ಬರ ಹೆಸರನ್ನು ತಂದು ಅವರನ್ನು ಮಧ್ಯಕ್ಕೆ ಇಟ್ಕೊಂಡು ತಾನು ಆರಾಮಾಗಿರೋದು.
ಇದಕ್ಕೆಲ್ಲ ಔಷಧಿನೇ ಇಲ್ಲ. ಇದಕ್ಕಿರೋದು ಒಂದೇ ಒಂದು ಟ್ರೀಟ್ಮೆಂಟ್ ಅಂದರೆ ಸೆಲ್ಫ್ ರಿಯಲೈಸೇಷನ್. ನಾನು ಹೀಗಿರಬಾರ್ದು, ನಾನು ಹುಟ್ಟಿರೋದು ಇದಕ್ಕಲ್ಲ ಅಂತ ಯಾವಾಗ ಅವನು ಅರ್ಥ ಮಾಡ್ಕೋತಾನೋ ಆಗ ಅವನ ಎದುರಿನಲ್ಲಿ ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತೆ. ಸಾರಿ ಬಾವ, ಈಗ ನಾನು ಏನು ಮಾಡಬೇಕು ಅಂತ ಹೇಳಿ ನೀವು ಹೇಳೋ ಕೆಲಸನ ಕರೆಕ್ಟಾಗಿ ಮುಗಿಸಿ ಆಮೇಲೆ ನಿಮಗೆ ಎಲ್ಲ ಸಬ್ಮಿಟ್ ಮಾಡ್ತೀನಿ. ನೋಡು, ಯಾವುದೇ ವಿಷಯ ನನಗೆ ಸಬ್ಮಿಟ್ ಮಾಡಬೇಕು ಅಂದರೆ ಮೊದಲು ನೀನು ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡಬೇಕು. ಆಗಲೇ ಅದು ನನ್ನ ಎದುರಿಗೆ ಓಕೆ ಆಗೋದು. ಆದರೆ ಬಾವ, ನಾನು ಯಾವುದನ್ನು ಮಾಡಬೇಕು ಅಂತ ಸುಮ್ಮನೆ ಇಲ್ಲ. ಎಲ್ಲ ವಿಷಯದಲ್ಲೂ ಅಮರ್ ಇನ್ವಾಲ್ವ್ಮೆಂಟ್ ಇದೆ. ಮಧ್ಯೆ ನಾನು ತಲೆ ಹಾಕೊಂಡು ಹೋಗ್ಬಾರ್ದು ಅಂತ ಸುಮ್ಮನೆ ಇದ್ದೆ ಅಷ್ಟೇ. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗದೇ ಇರೋ ವಿಷಯಗಳು ನೂರಾರಿದೆ. ಅದೇನು ಅಂತ ಹೇಳು. ಇವತ್ತು ಅಮರ್ನೇ ಮುಂದೆ ಇಟ್ಕೊಂಡು ಡೀಟೇಲ್ಸ್ ಕೇಳ್ಬೋದಾಗಿತ್ತಲ್ಲ, ಆದ್ರೆ ನನ್ನ ಮುಂದೆ ನಿಂದ್ರಿಸ್ಕೊಂಡು ಯಾಕೆ ಡೀಟೇಲ್ಸ್ ಕೇಳ್ತಾ ಇದ್ದೀರಾ? ನೀನು ಉತ್ತರ ಕೊಡೋ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಇದನ್ನೆಲ್ಲ ಕೇಳ್ತಾ ಇದ್ದೀನಿ. ಮಾವ, ಇದರಲ್ಲಿ ಲೈಟಾಗಿ ತೊಡಕಿದೆ. ಒಂದು ವ್ಯವಹಾರಕ್ಕೆ ಯಾವಾಗಲೂ 2-3 ಯಜಮಾನ್ರು ಇರಬಾರ್ದು. ಈಗ ನೀವು ಇದನ್ನ ನೋಡ್ಕೊ ಅಂತ ನನಗೆ ಬಿಡ್ತಾ ಇದ್ದೀರಾ. ನಾಳೆ ಅಮ್ಮರ್ ಬಂದು ಇನ್ವಾಲ್ವ್ ಆದ್ರೆ ನಾನೇನು ಮಾಡಲಿ? ನೋಡು, ನಾನು ಎಲ್ಲದೂ ನಿನ್ನ ಕೈ ಕೊಡ್ತಾ ಇದ್ದೀನಿ ಅಂದರೆ ನಾಳೆ ಅಮರ್ ಆಗಲಿ ಬೇರೆ ಆಗಲಿ ಇದಕ್ಕೆ ಎಂಟ್ರಿ ಕೊಡಬಾರ್ದು. ನೋಡು, ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಯಾರು ಕೇಳಿದ್ರು ನಾನು ಹೇಳಿದ್ದೀನಿ ಅಂತ ಹೇಳು. ಆಗ ಎಲ್ರ ಮಧ್ಯೆ ಜಗಳ ಶುರುವಾಗುತ್ತೆ ಮಾವ. ಅಜ್ಜಿ ನಾನು ಸುಮ್ಮನೆ ಬಿಡ್ತಾರ ಹೇಳಿ? ಅಕ್ಕ ನಾನು ಸುಮ್ಮನೆ ಬಿಡ್ತಾರ ಹೇಳಿ? ಈ ಮಧುರ ಏನು ಅನ್ಕೊಳ್ತಾಳೆ ಹೇಳಿ? ಯಾವುದು ಬೇಡ, ಅಮರ್ ಸುಮ್ಮನೆ ಇರ್ತಾನೆ ಹೇಳಿ? ನೋಡು, ಯಾರು ಏನಾದರೂ ಅಂದ್ಕೊಳ್ಳಿ, ನೀನು ಕೆಲಸ ಮಾಡ್ತಾ ಹೋಗು. ಅದೇನೇ ಬಂದರೂ ನಾನು ನೋಡ್ಕೋತೀನಿ. ಮಾವ, ಈ ಒಂದು ಕೆಲಸ ಮಾಡಿದ್ರೆ ಹೇಗೆ? ನೋಡು, ನೀನೇನು ಹೇಳೋಕೋಬೇಡ. ನಾನು ಏನು ಹೇಳ್ತೀನೋ ಅದನ್ನು ಮಾಡಿ ಸಾಕು. ಅದು ಹಾಗಲ್ಲ ಭಾವ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೊಳ್ಳಿ. ಅದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ಮಾಡಿ. ಈಗಲೂ ನಿನಗೆ ಯಾವುದೋ ವೇಸ್ಟ್ ಐಡಿಯಾನೇ ಹೊಳೆದಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇರಲಿ, ಅದೇನು ಅಂತ ಹೇಳು. ಈಗ ಆಫೀಸ್ ವ್ಯವಹಾರಗಳನ್ನೆಲ್ಲ ನಾನು ಅಮರ್ ಇಬ್ಬರು ನೋಡಿಕೊಂಡ್ರೆ? ಏಯ್, ನಿನ್ನ ಕೈಲಿ ಆಗಲ್ಲ ಅಂದರೆ ನೇರವಾಗಿ ಹೇಳಿಬಿಡು ಆಗೋದಿಲ್ಲ ಅಂತ. ನಾನು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋತೀನಿ. ಅದು ಹಾಗಲ್ಲ ಭಾವ, ಇದು ಹೊರಗಡೆಗೆ ಬೇರೆ ಥರ ಕಾಣಿಸುತ್ತೆ. ಅದ್ರ ಒಳಗಿಂದ ಅದು ಬೇರೆ ಸಮಸ್ಯೆ ಇದೆ. ನೋಡು, ಸಮಸ್ಯೆ ಇಲ್ಲದೆ ಇರೋ ವ್ಯವಹಾರ ಯಾವುದೂ ಇಲ್ಲ. ಅದನ್ನು ಫೇಸ್ ಮಾಡೋಕ್ಕೆ ಯಾರಿಗೆ ತಾಕತ್ತಿರುತ್ತೋ ಅದು ಅವ್ರಿಗೆ ಒಲಿಯುತ್ತೆ. ನೋಡೋ, ಹೆದರಬೇಡ, ಧೈರ್ಯವಾಗಿ ಮುಂದೆ ಹೋಗು. ನೀವೇನೋ ಹೇಳ್ತೀರಾ, ನಾವು ಏನೇನು ಅನುಭವಿಸ್ಬೇಕಾಗುತ್ತೋ ಯಾರಿಗೆ ಗೊತ್ತು? ನೋಡು, ನಾವು ಹೋಗೋ ದಾರಿನಲ್ಲಿ ಬರೀ ಸುಖನೇ ಇರಬೇಕು ಅಂತ ಅಂದ್ಕೊಳ್ಳೋದು ಭಾಳ ತಪ್ಪು. ನಾವು ಹೋಗೋ ದಾರಿನಲ್ಲಿ ಕಲ್ಲು ಮುಳ್ಳು ಎಲ್ಲ ಸಿಗುತ್ತೆ. ಇಷ್ಟಕ್ಕೂ ಕಲ್ಲು ಮುಳ್ಳು ಇಲ್ದರೆ ದಾರಿನೇ ಅಲ್ಲ ಕಣೋ. ಹಾಗಾದರೆ ಏನೂ ಆಗಲ್ವಾ ಮಾವ? ನೋಡ, ನಾನಿದ್ದೀನಲ್ಲ ನಿನ್ನ ಹಿಂದೆ, ಏನೂ ಆಗೋದಿಲ್ಲ.